ರಕ್ಷಿತಾ ಶೆಟ್ಟಿ ಅಂದ್ರೆ ನನಗಿಷ್ಟ. ವರ್ತೂರು ಸಂತೋಷ್. ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ. ಭರವಸೆಯಿಂದ ಸ್ಟಾರ್ಟಿಂಗ್ ಇಂದಾನೆ ಅವ್ರ ಜೊತೆ ಮಾತಾಡ್ಕೊಂಡು 10 ಲಕ್ಷ ರನ್ನರ್ ಅಪ್ ನನ್ನ ಕಡೆಯಿಂದ ಇರ್ತಾ ಇತ್ತು. ವರ್ತೂರು ಸಂತೋಷ್ ಕಡೆಯಿಂದ 10 ಲಕ್ಷ ಕೊಡುವುದಾಗಿ ವರ್ತೂರು ಸಂತೋಷ್ ಷರತ್ತು. ಬಿಗ್ ಬಾಸ್ ಸೀಸನ್ 12 ರನ್ನರ್ ಅಪ್ಗೆ 10 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ವರ್ತೂರು ಸಂತೋಷ್ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ತಮ್ಮ ಹಳ್ಳಿಕಾರ್ ಎತ್ತುಗಳನ್ನ ಬಿಗ್ ಬಾಸ್ ಮನೆಯೊಳಗೆ ಪ್ರದರ್ಶಿಸುವುದಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಈ ಬಹುಮಾನ ನೀಡುವುದಾಗಿ ಅವರು ಷರತ್ತನ್ನು ವಿಧಿಸಿದ್ದಾರೆ. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಜನಪ್ರಿಯ ಸ್ಪರ್ಧಿ ಹಳ್ಳಿಕಾರ್ ಒಡೆಯ ಖ್ಯಾತಿ ಗಳಿಸಿರುವ ವರ್ತೂರು ಸಂತೋಷ್ ಅವರು ಮತ್ತೊಮ್ಮೆ ಬಿಗ್ ಬಾಸ್ ರನ್ನರ್ ಅಪ್ಗೆ ನೀಡುವ ಬಹುಮಾನದ ಕುರಿತು ಮಾತನಾಡುವ ಮೂಲಕ ಸುದ್ದಿಯಲ್ಲಿದ್ದಾರೆ. ಅವರು ಪ್ರಸಕ್ತ ಸೀಸನ್ 12ರ ರನ್ನರ್ ಅಪ್ಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ರು. ಆದರೆ ಅದಕ್ಕೆ ಒಂದು ಕುತೂಹಲಕಾರಿ ಷರತ್ತನ್ನು ಕೂಡ ವಿಧಿಸಿದ್ದಾರೆ. ನಾನು ಪ್ರಚಾರ ಮಾಡುವ ಹಳ್ಳಿಕಾರ್ ಎತ್ತುಗಳನ್ನ ಬಿಗ್ ಬಾಸ್ ಮನೆಯ ಮೂಲಕ ರಾಜ್ಯದ ಜನತೆಗೆ ತೋರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಮಾತ್ರ ನಗದು ಬಹುಮಾನವನ್ನ ಕೊಡ್ತೀನಿ, ಇಲ್ಲದೇ ಇದ್ರೆ ಈ ಹಣವನ್ನ ಹಳ್ಳಿಕಾರ್ ಎತ್ತುಗಳ ರೇಸ್ಗೆ ಬಳಸ್ಕೊಳ್ತೀನಿ ಎಂದಿದ್ದಾರೆ. ಇನ್ನು ವರ್ತೂರು ಸಂತೋಷ್ ಅವರು ರನ್ನರ್ ಅಪ್ಗೆ 10 ಲಕ್ಷ ಕೊಡುವ ತಮ್ಮ ಹಳೆಯ ಮಾತಿಗೆ ಈಗಲೂ ಕೂಡ ಬದ್ಧರಾಗಿದ್ದಾರೆ. ಆದರೆ ಈ ಬಾರಿ ಅವರು ವಿಧಿಸಿರುವ ಷರತ್ತು ಬಹಳ ವಿಶೇಷವಾಗಿದೆ. ಸೆಕೆಂಡ್ ರನ್ನರ್ ಅಪ್ಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನುವ ಮಾತಿಗೆ ಈಗ ಕೂಡ ಬದ್ಧ. ಆದರೆ ಒಂದು ಷರತ್ತು, ಹಳ್ಳಿಕಾರ್ ಹೋರಿಗಳನ್ನ ಬಿಗ್ ಬಾಸ್ ಮನೆಗೆ ಕರೆಸಿ ಇದು ನನ್ನ ಮನವಿ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ದೇಶದಲ್ಲೇ ಅಪರೂಪದ ಹಳ್ಳಿಕಾರ್ ತಳಿಯ ಪ್ರಚಾರಕ್ಕೆ ತಮ್ಮ ಹಳ್ಳಿಕಾರ್ ಎತ್ತುಗಳ ಮೇಲಿನ ಪ್ರೀತಿಯಿಂದ ಸಂತೋಷ್ ಈ ಬೇಡಿಕೆಯನ್ನ ಬಿಗ್ ಬಾಸ್ ತಂಡದ ಮುಂದಿಟ್ಟಿದ್ದಾರೆ. ಈಗಾಗಲೇ ಅರ್ಧ ಸೀಸನ್ ಮುಗಿದಿದ್ದು ಈ ಬಗ್ಗೆ ಬೇಗ ಹೋಗಿ ಮಾತನಾಡಿ ಖಚಿತಪಡಿಸಿಕೊಳ್ಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು ಸೀಸನ್ 12ರ ಆಟದ ಕುರಿತು ಸಂತೋಷ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಆಟದ ಬಗ್ಗೆ ಪ್ರತಿಕ್ರಿಯಿಸಿದ ವರ್ತೂರು ಸಂತೋಷ್, ಈ ಸಲ ಆಟ ಇನ್ನೂ ವೇಗ ಪಡ್ಕೊಂಡಿಲ್ಲ, ಹಾಗಂತ ಸ್ಲೋ ಆಗಿ ಕೂಡ ಇಲ್ಲ, ಮೀಡಿಯಂ ಆಗಿದೆ, ಇನ್ನು ಏರಿಳಿತ ಮುಂದುವರೆದಿದೆ. ಕೆಲವರಿಗೆ ಇನ್ನು ಆಟ ಗೊತ್ತಾಗಿಲ್ಲ, ವ್ಯಕ್ತಿತ್ವದ ಆಟ ಅನ್ನುವುದು ಮರ್ತ್ಬಿಟ್ಟಿದ್ದಾರೆ, ಇನ್ನು ಗೊತ್ತಾಗಬೇಕು ಅಂತ ತಮ್ಮ ವಿಮರ್ಶೆಯನ್ನ ನೀಡಿದ್ದಾರೆ. ಈ ಹಿಂದೆ ಅವರು ಹಳ್ಳಿ ಪ್ರತಿಭೆ ಮುಗ್ಧೆ ಅಂದಿದ್ದ ಸ್ಪರ್ಧಿ ಮಲ್ಲಮ್ಮ ಅವರಿಗೆ ತಮ್ಮ ಬೆಂಬಲವನ್ನ ಘೋಷಿಸಿದ್ರು. ಆದರೆ ಮಲ್ಲಮ್ಮ ಅವರು 35 ದಿನಗಳ ಕಾಲ ಮನೆಯಲ್ಲೇ ಇದ್ದು ಎಲಿಮಿನೇಟ್ ಆದ್ರು. ಅಷ್ಟೇ ಅಲ್ಲದೆ ಈಗ ಒಂದು ಕಡೆ ಗಿಲ್ಲಿ ಗೆಲ್ತಾರಾ ಅಥವಾ ರಕ್ಷಿತಾ ಶೆಟ್ಟಿ ಗೆಲ್ತಾರಾ ಅನ್ನೋದಕ್ಕೆ ನನಗೆ ರಕ್ಷಿತಾ ಶೆಟ್ಟಿ ಅಂದ್ರೆ ಇಷ್ಟ, ರಕ್ಷಿತಾ ಶೆಟ್ಟಿ ಗೆದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನು ಕೂಡ ವರ್ತೂರು ಸಂತೋಷ್ ಅವರು ಕೊಟ್ಟಿರುವಂತದ್ದು.